ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಹನುಮಂತು ತನ್ನ ಸರಳತೆಯಿಂದಲೇ ಎಲ್ಲರ ಗಮನ ಸೆಳೆದಾತ. ಸೀದಾ ಸಾದಾ ಹಳ್ಳಿ ಹೈದ ಕಣ್ರಿ ನಾನು ಎನ್ನುವ ಹನುಮಂತನ ಹವಾ ಕಲಿಕೆ ವೇಳೆ ಕೂಡ ಜೋರಾಗಿತ್ತಂತೆ. ಯಾಕಂದ್ರೆ SSLCಯಲ್ಲಿ ಬಿಗ್ ಬಾಸ್ ಹನುಮಂತನ ಮಾರ್ಕ್ಸ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಮುಖದಲ್ಲಿ ಮಾಸದ ನಗು, ಸರಳತೆ ಮುಗ್ಧತೆಗೆ ಹಾಸುಹೊಕ್ಕಾಗಿರೋ ಸೀದಾ ಸಾದಾ ಹಳ್ಳಿ ಹೈದ. ಎಷ್ಟು ಹೇಳಿದ್ರೆ ಸಾಕು, ಇದು ಬಿಗ್ ಬಾಸ್ ಸೀಸನ್ 11 ವಿಜೇತ ಹನುಮಂತ ಅಂತಲೇ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅಂದಾಗೆ ಗುರುಗಳಿಗೆ ಹೆಮ್ಮೆ ತರೋ ಹಾಗೆ ಬೆಳೆದ ರೈತನ ಮಗ ಹನುಮಂತ ತನ್ನ ಬೇರುಗಳನ್ನ ಮರ್ತಿಲ್ಲ. ವೇದಿಕೆಯಲ್ಲಿ ವಿದ್ಯೆ ಕಲಿಸಿದ ಗುರುಗಳಿಗೆ ಹಣೆ ಹಚ್ಚಿ ನಮಸ್ಕರಿಸ್ತಾನೆ. ಹನುಮಂತ ಕೇವಲ ಗಾಯನದಲ್ಲಿ ಅಷ್ಟೇ ಅಲ್ಲ, ಶಾಲೆಯಲ್ಲಿ ಬಾಹ್ಯ ವಿದ್ಯಾರ್ಥಿಯಾದರೂ ಶಾಲೆಗೆ ಮೊದಲ ಸ್ಥಾನವನ್ನ ಪಡೆದಿದ್ದ. SSLCಯಲ್ಲಿ ಬಿಗ್ ಬಾಸ್ ಹನುಮಂತನ ಮಾರ್ಕ್ಸ್ ನೋಡಿದ್ರೆ ನಿಮಗೆ ಆಶ್ಚರ್ಯವಾಗಬಹುದು. ಮಾರ್ಕ್ಸ್ ಬೋರ್ಡ್ನಲ್ಲಿ ಹನುಮಂತನ ಹೆಸರಿರೋ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತೀವಿ ನೋಡಿ. ಇಲ್ಲ, ಓದ್ತಾನೆ. ಓದು ಬರಹ ಏನು ಅದೇನು ಕಮ್ಮಿ ಇದ್ದಿದ್ದಿಲ್ಲ. ಇಲ್ಲ, ಅಷ್ಟು ಕಷ್ಟ ಇಲ್ಲ, ಚೆನ್ನಾಗಿ ಓದಿದ್ದ, ಅದನ್ನು ತಿಳ್ಕೊಂಡಿದ್ದಾನೆ, ಓದಿದ್ದಾನೆ, ಪರೀಕ್ಷೆ ಬರೆದ, ಪಾಸ್ ಆದ, 84% ಕೂಡ ಮಾಡಿದ್ದಾನೆ. 84 SSLC. ಶಾಲೆಯಲ್ಲೂ ಹನುಮಂತು ಹವಾ. SSLCಯಲ್ಲಿ 525ಕ್ಕೆ 532 ಅಂಕ. ಹೌದು, ಹನುಮಂತು ಶಾಲೆಯಲ್ಲಿ ಅತಿ ಬುದ್ಧಿವಂತ. ಗುರುಗಳು ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಅಡಿಷನಲ್ ಆಗಿ ಓದಿಗೆ ಸೈ ಎನಿಸಿಕೊಂಡಿದ್ದ. 2020-21ನೇ ಸಾಲಿನಲ್ಲಿ ಚಿಲ್ಲೂರು ಬಡ್ನಿ ಪ್ರೌಢಶಾಲೆಗೆ ಪ್ರಥಮ ಸ್ಥಾನ ಬಂದಿದ್ದ. 625ಕ್ಕೆ 532 ಮಾರ್ಕ್ಸ್ ಗಳಿಸಿ ಬರೋಬ್ಬರಿ 85.12% ಪಡೆದು ಪಾಸ್ ಆಗಿದ್ದ. ಇಡೀ ನಾಡಿನ ತುಂಬ ತಂದಿದ್ದಕ್ಕಾಗಿ ನಮ್ಮ ಶಿಷ್ಯ ಇಷ್ಟು ಸಾಧನೆ ಮಾಡಿದನಲ್ಲ, ಬಹಳಷ್ಟು ಸಂತೋಷದ ವಿಷಯ. ಆಮೇಲೆ ನಾವು ಬಹಳ ಮೆಚ್ಕೊಳ್ಳೋದು ಏನಂತಂದ್ರೆ ಆತನ ಮುಗ್ಧತೆ ಸರ್. ಅವಾಗ ಯಾವಾಗ ಹಾಗಿದ್ದ ಈಗಲೂ ಹಾಗೆ ಇದ್ದಾನೆ ಸರ್. ಹೌದು, ಎಷ್ಟೋ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿ ಮತ್ತೆ ನಮ್ಮ ಶಾಲೆಗೆ ಬಂದಾಗ ಈ ಊರಿಗೆ ಯಾವ ಬರ್ತಾನೆ ಅವಾಗ ಶಾಲೆಗೆ ಬರ್ತಾನೆ. ಎಷ್ಟೋ ಬಾರಿ ಶಾಲೆಗೆ ಬಂದರೂ ಮೊದಲಿನ ಮುಗ್ಧತೆ ಏನೈತಿ ಅದನ್ನು ಉಳಿಸ್ಕೊಂಡಿದ್ದಾನೆ. ಚಿಲ್ಲೂರು ಬಡ್ಡಿ ಗ್ರಾಮದ ಹೈಸ್ಕೂಲ್ಗೆ ಮೊದಲ ಸ್ಥಾನ ಬಂದ ಬಿಗ್ ಬಾಸ್ ವಿನ್ನರ್ ಹನುಮಂತ ರಾತ್ರೋರಾತ್ರಿ ಗುರುಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದ. ಹನುಮಂತನ ಬಗ್ಗೆ ಗುರುಗಳು ಹೆಮ್ಮೆ ಪಟ್ಟಿದ್ದು ಶಿಷ್ಯನಿಗೆ ಜೈ ಅಂದಿದ್ದಾರೆ. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಹನುಮಂತು ತನ್ನ ಸರಳತೆಯಿಂದಲೇ ಎಲ್ಲರ ಗಮನ ಸೆಳೆದಾತ. ಸೀದಾ ಸಾದಾ ಹಳ್ಳಿ ಹೈದ ಕಣ್ರಿ ನಾನು ಎನ್ನುವ ಹನುಮಂತನ ಹವಾ ಕಲಿಕೆ ವೇಳೆ ಕೂಡ ಜೋರಾಗಿತ್ತಂತೆ. ಯಾಕಂದ್ರೆ SSLCಯಲ್ಲಿ ಬಿಗ್ ಬಾಸ್ ಹನುಮಂತನ ಮಾರ್ಕ್ಸ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಮುಖದಲ್ಲಿ ಮಾಸದ ನಗು, ಸರಳತೆ ಮುಗ್ಧತೆಗೆ ಹಾಸುಹೊಕ್ಕಾಗಿರೋ ಸೀದಾ ಸಾದಾ ಹಳ್ಳಿ ಹೈದ. ಎಷ್ಟು ಹೇಳಿದ್ರೆ ಸಾಕು, ಇದು ಬಿಗ್ ಬಾಸ್ ಸೀಸನ್ 11 ವಿಜೇತ ಹನುಮಂತ ಅಂತಲೇ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅಂದಾಗೆ ಗುರುಗಳಿಗೆ ಹೆಮ್ಮೆ ತರೋ ಹಾಗೆ ಬೆಳೆದ ರೈತನ ಮಗ ಹನುಮಂತ ತನ್ನ ಬೇರುಗಳನ್ನ ಮರ್ತಿಲ್ಲ. ವೇದಿಕೆಯಲ್ಲಿ ವಿದ್ಯೆ ಕಲಿಸಿದ ಗುರುಗಳಿಗೆ ಹಣೆ ಹಚ್ಚಿ ನಮಸ್ಕರಿಸ್ತಾನೆ. ಹನುಮಂತ ಕೇವಲ ಗಾಯನದಲ್ಲಿ ಅಷ್ಟೇ ಅಲ್ಲ, ಶಾಲೆಯಲ್ಲಿ ಬಾಹ್ಯ ವಿದ್ಯಾರ್ಥಿಯಾದರೂ ಶಾಲೆಗೆ ಮೊದಲ ಸ್ಥಾನವನ್ನ ಪಡೆದಿದ್ದ. SSLCಯಲ್ಲಿ ಬಿಗ್ ಬಾಸ್ ಹನುಮಂತನ ಮಾರ್ಕ್ಸ್ ನೋಡಿದ್ರೆ ನಿಮಗೆ ಆಶ್ಚರ್ಯವಾಗಬಹುದು. ಮಾರ್ಕ್ಸ್ ಬೋರ್ಡ್ನಲ್ಲಿ ಹನುಮಂತನ ಹೆಸರಿರೋ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತೀವಿ ನೋಡಿ. ಇಲ್ಲ, ಓದ್ತಾನೆ. ಓದು ಬರಹ ಏನು ಅದೇನು ಕಮ್ಮಿ ಇದ್ದಿದ್ದಿಲ್ಲ. ಇಲ್ಲ, ಅಷ್ಟು ಕಷ್ಟ ಇಲ್ಲ, ಚೆನ್ನಾಗಿ ಓದಿದ್ದ, ಅದನ್ನು ತಿಳ್ಕೊಂಡಿದ್ದಾನೆ, ಓದಿದ್ದಾನೆ, ಪರೀಕ್ಷೆ ಬರೆದ, ಪಾಸ್ ಆದ, 84% ಕೂಡ ಮಾಡಿದ್ದಾನೆ. 84 SSLC. ಶಾಲೆಯಲ್ಲೂ ಹನುಮಂತು ಹವಾ. SSLCಯಲ್ಲಿ 525ಕ್ಕೆ 532 ಅಂಕ. ಹೌದು,
ಹನುಮಂತು ಶಾಲೆಯಲ್ಲಿ ಅತಿ ಬುದ್ಧಿವಂತ. ಗುರುಗಳು ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಅಡಿಷನಲ್ ಆಗಿ ಓದಿಗೆ ಸೈ ಎನಿಸಿಕೊಂಡಿದ್ದ. 2020-21ನೇ ಸಾಲಿನಲ್ಲಿ ಚಿಲ್ಲೂರು ಬಡ್ನಿ ಪ್ರೌಢಶಾಲೆಗೆ ಪ್ರಥಮ ಸ್ಥಾನ ಬಂದಿದ್ದ. 625ಕ್ಕೆ 532 ಮಾರ್ಕ್ಸ್ ಗಳಿಸಿ ಬರೋಬ್ಬರಿ 85.12% ಪಡೆದು ಪಾಸ್ ಆಗಿದ್ದ. ಇಡೀ ನಾಡಿನ ತುಂಬ ತಂದಿದ್ದಕ್ಕಾಗಿ ನಮ್ಮ ಶಿಷ್ಯ ಇಷ್ಟು ಸಾಧನೆ ಮಾಡಿದನಲ್ಲ, ಬಹಳಷ್ಟು ಸಂತೋಷದ ವಿಷಯ. ಆಮೇಲೆ ನಾವು ಬಹಳ ಮೆಚ್ಕೊಳ್ಳೋದು ಏನಂತಂದ್ರೆ ಆತನ ಮುಗ್ಧತೆ ಸರ್. ಅವಾಗ ಯಾವಾಗ ಹಾಗಿದ್ದ ಈಗಲೂ ಹಾಗೆ ಇದ್ದಾನೆ ಸರ್. ಹೌದು, ಎಷ್ಟೋ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿ ಮತ್ತೆ ನಮ್ಮ ಶಾಲೆಗೆ ಬಂದಾಗ ಈ ಊರಿಗೆ ಯಾವ ಬರ್ತಾನೆ ಅವಾಗ ಶಾಲೆಗೆ ಬರ್ತಾನೆ. ಎಷ್ಟೋ ಬಾರಿ ಶಾಲೆಗೆ ಬಂದರೂ ಮೊದಲಿನ ಮುಗ್ಧತೆ ಏನೈತಿ ಅದನ್ನು ಉಳಿಸ್ಕೊಂಡಿದ್ದಾನೆ. ಚಿಲ್ಲೂರು ಬಡ್ಡಿ ಗ್ರಾಮದ ಹೈಸ್ಕೂಲ್ಗೆ ಮೊದಲ ಸ್ಥಾನ ಬಂದ ಬಿಗ್ ಬಾಸ್ ವಿನ್ನರ್ ಹನುಮಂತ ರಾತ್ರೋರಾತ್ರಿ ಗುರುಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದ. ಹನುಮಂತನ ಬಗ್ಗೆ ಗುರುಗಳು ಹೆಮ್ಮೆ ಪಟ್ಟಿದ್ದು ಶಿಷ್ಯನಿಗೆ ಜೈ ಅಂದಿದ್ದಾರೆ. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸುದ್ದಿ 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನಿರುವವರೆಗೆ ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.